ಗುರುಭ್ಯೋ ನಮಃ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಜೂನ್ ತಿಂಗಳ ಮಾಸ ಭವಿಷ್ಯ ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿ ಇದೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆರ್ಥಿಕವಾಗಿ ಈ ತಿಂಗಳು ಜೂನು ಮಿಶ್ರ ಫಲಗಳು ಇರುತ್ತದೆ. ಆದಾಯಕ್ಕೆ ಯಾವುದೇ ಕೊರತೆ ಇರೋಲ್ಲ, ಆದರೆ ಅಷ್ಟೇ ವೇಗವಾಗಿ ಪ್ರಯಾಣ ಹಾಗೂ ಉನ್ನತ ಶಿಕ್ಷಣಕ್ಕಾಗಿ ಹಣ ಖರ್ಚಾಗುವಂತ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಅನುಭವ ಇರುವಂತ ಸಲಹೆ ಪಡೆಯಿರಿ. ಈ ತಿಂಗಳು ಸಾಲ ಕೊಡುವಂಥದ್ದಾಯಿತು, ಪಡ್ಕೊಳ್ಳುವಂಥದ್ದಾಯಿತು ಮಾಡಿಕೊಳ್ಳೋಕೆ ಹೋಗ್ಬಿಡಿ. ಇನ್ನು ಉದ್ಯೋಗಸ್ಥರಿಗೆ ನಿಮ್ಮ ಮಾತಿನ ಚತುರತೆಗಿಂತ ಕಚೇರಿಯಲ್ಲಿ ಕಠಿಣ ಕೆಲಸಗಳು ಕೂಡ ಸುಲಭವಾಗಿ ಹೋಗುತ್ತೀರಾ. ಕೆಲಸ ಮಾಡುವರೊಟ್ಟಿಗೆ ಸಣ್ಣ ಬಿಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ವಿವೇಚನೆಯಿಂದ ಅದನ್ನು ನಿಭಾಯಿಸುತ್ತೀರಾ. ಮಾರ್ಕೆಟಿಂಗ್ ಮತ್ತು IT ವಿಚಾರದಲ್ಲಿ ನೋಡೋದಾದರೆ ಅತ್ಯುತ್ತಮ ಸಮಯ ಅನ್ನುವಂಥದ್ದು ಹೇಳ್ಬೋದು. ಮತ್ತು ನಿಮ್ಮ ವ್ಯಾಪಾರದಲ್ಲಿ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಒಳ್ಳೆಯ ಸಮಯ. ಗ್ರಾಹಕರೊಟ್ಟಿಗೆ ಉತ್ತಮ ರೀತಿಯಲ್ಲಿ ಪಾಲ್ಗೊಳ್ತೀರಾ, ಆದಾಯ ಹೆಚ್ಚಾಗುತ್ತದೆ. ಮತ್ತು ಕೌಟುಂಬಿಕ ವಿಚಾರದಲ್ಲಿ ಮಿಶ್ರ ವಾತಾವರಣವಿದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗ್ಯ ಆಗುವಂಥ ಅವಕಾಶ ಸಿಗುತ್ತದೆ. ಮಕ್ಕಳ ಪ್ರಗತಿಗಳಿಂದ ಮನಸ್ಸಿಗೆ ಸಂತೋಷವಾಗುತ್ತದೆ. ತಾಯಿಯ ಆರೋಗ್ಯ ಕಡೆ ಸ್ವಲ್ಪ ಗಮನ ವಹಿಸಿಕೊಳ್ಳಿ. ಮತ್ತೆ ಪ್ರೇಮಿಗಳ ವಿಚಾರದಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಬಂದು ಹೋಗುವುದು. ಕೋಪದ ಕೈಗೆ ಬುದ್ಧಿ ಕೊಡದಂತೆ ಮುಕ್ತವಾಗಿ ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ವಿವಾಹದ ಮಾತುಕತೆಗಳು ನಿಧಾನಗತವಾಗಿ ಸಾಗುತ್ತದೆ. ಇನ್ನು ಮಿಥುನ ರಾಶಿಯವರಿಗೆ ಈ ತಿಂಗಳು ಮಾನಸಿಕ ಒತ್ತಡಗಳಿಗೆ ಎಚ್ಚರ ವಹಿಸಬೇಕು. ಅತಿಯಾದ ಆಲೋಚನೆಯಿಂದ ನಿದ್ದೆಯ ಸಮಸ್ಯೆ ಕಾಡಬಹುದು. ನಿಯಮಿತವಾಗಿ ಯೋಗ ಜ್ಞಾನ ಮಾಡೋದರಿಂದ ಮನಸ್ಸು ಶಾಂತವಾಗಿರುತ್ತದೆ. ಜೂನ್ ತಿಂಗಳ ಶುಭ ಫಲ ಹೆಚ್ಚಿಸಲು ನಾನು ಹೇಳುವಂತೆ ಕೆಲಸ ಮಾಡಿ. ಬುಧನ ಕೃಪೆಗಾಗಿ ಪ್ರತಿ ಬುಧವಾರ ಗಣೇಶನಿಗೆ ಗರಿಹುಳನ್ನು ಅರ್ಪಿಸಿ. ಸಂಕಷ್ಟಹರ ಚತುರ್ಥಿ ಸೂತ್ರವನ್ನ ಪಠನೆ ಮಾಡಿ. ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸುವುದರಿಂದ ಹಾಗೆ ಇಟ್ಟುಕೊಳ್ಳುವುದರಿಂದ ನಿಮಗೆ ಶುಭ ಸುದ್ದಿ ಇದೆ. ಒಟ್ಟಾರೆ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳ ಬುದ್ಧಿವಂತಿಗಳಿಂದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಉತ್ತಮ ಲಾಭ ಅಥವಾ ಪ್ರಗತಿಗಳನ್ನು ಕಂಡು ಬರುತ್ತದೆ. ಇದಾಯಿತು ಮಿಥುನ ರಾಶಿಯವರ ಭವಿಷ್ಯ. ನಿಮ್ಮದು ಕೂಡ ಮಿಥುನ ರಾಶಿ ಆಗಿದ್ದರೆ ಈ ಕೂಡಲೇ ಶೇರ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಈ ಡಿಸ್ಪ್ಲೇ ಕಾಣ್ತಕ್ಕಂಥ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.